ಅಲ್ಲ ಅಮ್ಮ, ನಿಂಗೆ ಎಂತ ಆಗಿದೆ? ಅದಕ್ಕೆ ಎಂತ ತಲೆ ಕೆಡಿಸ್ಕೊಂಡೀಯ? ಅತ್ತೆ ಏನು ಬೇರೆಯವರನ್ನೇ? ಅವ್ರ ತವ್ರ ಮನೆಗೆ ಅವ್ರು ಬಂದಾರೆ. ಅಪ್ಪಾಜಿಗೆ ಒಂಚೂರು ಒಳ್ಳೇದೇ ಆಯ್ತು. ಈಗ ನೀ ಬಂದೆ 2 ದಿನದ ತನಕ ಎಂತಾರು ಒಂಚೂರು ಸುಧಾರಿಸ್ಕೊಂಡಿದ್ರೇನ, ಆಮೇಲೆ ಈಗ ಅತ್ತೆ ಬಂದ್ರ ಇನ್ನು 2 ದಿನಕ್ಕಾಗಷ್ಟೆಲ್ಲ ಮಾಡಿಟ್ಟು ಹೋಗ್ತಾರೆ, ಆರಾಮಾಗಿರ್ತಾರೆ. ನೀ ಅದು ಖುಷಿ ಪಡ್ಬೇಕು ಬಿಟ್ಟರೆ ಇಷ್ಟೆಂತ ಟೆನ್ಷನ್ ಮಾಡ್ಕೊತಿದ್ದೀಯಮ್ಮ? ಬೇಕಾಗಿದ್ದಕ್ಕೆ ನೀ ಇಷ್ಟು ತಲೆ ಕೆಡಿಸ್ಕೊಳಲ್ಲ ನೋಡ. ಬೇರೆ ಯಾರೋ ಬಂದು ಹೋದಂಗೆ ಮಾಡ್ತೀಯ. ಅವ್ರ ತವ್ರ ಮನೆಗೆ ಅವ್ರು ಬಂದಾರೆ ಮರತಿ. ನಿಮಗೆ ಅಪ್ಪ ಮಕ್ಕಳಿಗೆ ಏನು ಅರ್ಥ ಆಗಲ್ಲ ಬಿಡಿ. ಅದನ್ನು ನಾನು ಅನುಭವಿಸ್ತಾಳೆಗೆ ನಂಗೆ ಗೊತ್ತು. ಅವ್ರ ಬುದ್ಧಿವಂತಿಕೆ ಎಲ್ಲ ಏನು ಅಂತಲೂ ನಂಗೆ ಗೊತ್ತು. ಅಲ್ಲ ಬರಲಿ, ತವ್ರ ಮನೆಗೆ ಬರೋದು ಅಂತಲೇ ಆಗಲಿ ಬರಲಿ. ನಾ ಇದ್ದಾಗ ಬರೋಂಗಿರಲ್ಲ? ನಾ ಇಲ್ಲಿಗೆ ಬಂದಾಗಲೇ ಬರ್ಬೇಕಾನೆ? ಅಷ್ಟು ರೀತಿ ಏನು ನೋಡೋಣ. ಇಲ್ಲಿ ನಾ ಇಲ್ಲಿಗೆ ಬಂದಳು ಇಲ್ಲೇ ಇರ್ತಿದ್ದೆ. ನಾನು ಇಲ್ಲಿಂದ ಹೋದ್ಮೇಲೆ ಬಂದಿದ್ರೆ ಆಗ್ತಿರಲ್ಲ. ಅಮ್ಮ, ಮಗನ ಮದುವೆ ಅಂತ ಕರೆಯಕ್ಕೆ ಹೋಗ್ಯಾರೆ. ನೀ ಇಲ್ಲಿದ್ದಿದ್ದು ಅವ್ರಿಗೇನು ಕನಸು ಬಿದ್ದಿರ್ತದ? ಅದು ನೀ ಇಲ್ಲಿದ್ದಾಗ ಹೋಗ್ಬೇಕು ಅಂತ ಎಂತಕ್ಕೆ ಹೋಗ್ತಾರೆ? ಅದೆಲ್ಲ ನಿನ್ನ ಭ್ರಮೆ. ಸುಮ್ಮನಿರಮ್ಮ. ನಿಮಗೆ ಅವೆಲ್ಲ ಗೊತ್ತಾಗಲ್ಲ ಮಗನೇ. ನೀವು ಅಪ್ಪನ ಹಂಗಿದ್ದೆ ಮಕ್ಕಳು. ಯಾವುದಿದ್ರೂ ಸತ್ಯ ಅಂತಲೇ ನಂಬ್ತೀರಿ. ಅಲ್ಲ, ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳ್ತೀಯಲ್ಲ. ಅವ್ರ ಮನೆ ಏನು ಕಾಸಿಲ್ಲದೇನೆ? ಇಲ್ಲೇ ಅದೇ. ಯಾರು ಯಾಕೆ ಹೇಳ್ಬೇಕು? ನಿನ್ನ ಗಂಡ ಪ್ಯಾಟಿಗೆ ಏನು ಹೋಗ್ತಿರ್ತಾರಲ್ಲ, ದಿನ ಬೆಳಗಾದ್ರೆ ಅಲ್ಲೇ ಎಲ್ಲ ಕೂತ್ಕೊಂಡು ಮಾತಾಡ್ಯಾರೆ ಹಿಂಗೆ ಬಂದಾರೆ ಅಂತ. ಅವಳಿ ಹೆಂಗಿದ್ರು ಅವ ಪ್ಯಾಟಲ್ಲೇ ಇರೋ ಮಾತಲ್ಲ. ಎಲ್ಲ ಕೇಳಿಸ್ಕೊಂಡ ಹೆಂಡತಿ ಹತ್ರ ಹೇಳನೇನ? ಹೆಂಡತಿ ಕಿವಿಗೆ ಬಿದ್ದಕ್ಕೂ ತಾಯಿಗೆ ಹೇಳಿದೆ. ತಾಯಿ ಹೊರಟದಲ್ಲಿಂದ. ಇನ್ನೂ ಇವರು ಇದನ್ನೇ ಬಿಡ್ಲಲ್ಲ. ಆದರೂ ನಿನ್ನ ಅಪ್ಪ ಏನು ಕೂಡಲೇ ಬಾಯಿ ಬಿಟ್ಟರು ಅಂತ ಮಾಡ್ದ? ನಂಗಲ್ಲ, ಅದು ಒಳಗಿದ್ದು ಮಾತಾಡಿದ್ದು ನಾ ಅಲೇಸ್ಕಿಂಡ ಮೇಲೆ ಯಾರು ಅಂತ ಕೇಂಡ ಮೇಲೆ ಅವ್ರು ಹೇಳ್ಯಾರೆ. ಲೆಕ್ಕ ಹಾಕ ನೀನು. ಹಂಗೆ ಸಾಚೆ ಇರೋರಾದರೆ ನಾ ಫೋನ್ ಮಾಡಿದಾಗಲೇ ಹೇಳಲ್ಲ. ತಿಂಡಿ ಎಲ್ಲಿಂದ ತಿಂದ್ರಿ ಏನು ಅಂದರೆ ಎಲ್ಲ ತಿಂದೆ ಅಂತಾರೆ. ಹೇಳಂಗಿರಲ್ಲ, ಜರ್ಜ್ ಬಂದಿತ್ತು ಮಾಡಿತ್ತು ಅಂತೇಳಿ ಒಂದೇ ಸತಿ ಹೇಳಿದ್ರೆ ಏನಾಗ್ತಿತ್ತು? ಅವ್ರ ಹತ್ರ ಕಳ್ಳಂಕಿದ್ದಿದ್ಕಲ್ಲನ ಹಂಗೆ ಮಾಡೋದು. ನಿಧಾನ ಮಾತಾಡಮ್ಮ. ನೀ ಇಷ್ಟೆಲ್ಲ ಟೆನ್ಷನ್ ಮಾಡ್ಕಿಬೇಡ. ನಾ ಹೇಳ್ತೀನಲ್ಲ, ಅತ್ತೆ ಮಗನ ಮದುವೆ ಕರೆಯೋಕ್ಕೆ ಹೋದರು. ಅವ್ರ ಮನೆಯಲ್ಲೂ ಮದುವೆ ಇದಾಗ್ತದೆ, ಸಿಂಪಲ್ ಮದುವೆ ಅಂತ ಒಬ್ಬರು, ಗ್ರ್ಯಾಂಡ್ ಮದುವೆ ಅಂತ ಒಬ್ಬರು ಎಲ್ಲ ಇದು ಮಾಡ್ತಿದ್ರು. ಅದೇ ಎಲ್ಲ ಟೆನ್ಷನಲ್ಲಿ ಅದಾರ ಅವರು. ಬಹುಶಃ ಸಿಂಪಲ್ ಮದುವೆ ಅಂತಲೇ ಆಗಿದೆ ಏನೋ, ಅದಕ್ಕೆ ಕರೆಯೋಕ್ಕೆ ಹೋಗ್ಯಾರೆ. ನೀನು ನೋಡಿದ್ರೆ ಏನು ತಗೋಬರ್ತಾರಮ್ಮ ಅವ್ರು ನಮ್ಮ ಮನೆಯಿಂದ? ಅವ್ರ ಮನೇಲಿ ಇಲ್ಲದೇ ಇದ್ದಿದ್ದು ನಮ್ಮ ಮನೇಲಿ ಏನದೆ ಹೇಳೋ? ನೀನು ತಿಳ್ಕೊಂಡಷ್ಟು ಸುಲಭಕ್ಕಿಲ್ಲ ಅವ್ರು ಜೋರಾಗಿ ಅದಾರೆ. ನಮ್ಮನೇಲಿ ಯಾರು ನಾವಿಬ್ಬರು ಹೆಣ್ಣುಮಕ್ಕಳು ದುಡ್ದಿದ್ದು ಅಷ್ಟರಲ್ಲೇ ಇತ್ತು ಅಂತ. ಅವ್ರಿಗೆ ಹಂಗಲ್ಲ, ಮಗನೂ ದುಡಿತಾನೆ, ಅಲ್ಲಿ ಸಂಬಳ ಬೇರೆ ಬರ್ತದೆ. ಇಲ್ಲಿ ಇವರು ಮನೇಲಿ ಗಂಡ ಹೆಂಡತಿ ಕಷ್ಟಪಟ್ಟು ದುಡ್ದು ಮಾಡಿರ್ತಾರೆ. ಅವ್ರದ್ದು ಅವ್ರಿಗೆ ಅದೇ ಅಮ್ಮ. ನೀನು ಆ ಥರ ತಪ್ಪು ತಿಳ್ಕೊಬೇಡ. ನಿಮ್ಮ ಮನೆಯಿಂದ ಅವ್ರು ಏನೂ ತೊಗೊಂಡೋಗಲ್ಲ. ದುರಾಸೆ ಜಾತಿ ಅಲ್ಲನೇ ಅದು. ದುರಾಸೆ ಜಾತಿ. ಎಷ್ಟಿದ್ರೂ ಬೇಕು, ಎಷ್ಟಿದ್ರೂ ಒಳಗೆ ಹಾಕೋಣ ಅಂತ ನೋಡ್ತದೆ. ಈಗ ಅದೇ ಹೇಳಿದ್ನಲ್ಲ, ಅಣ್ಣಗೂ ಅಷ್ಟೇ ಖುಷಿಯಾಗಿದೆ. ಏನೇನಿತ್ತು ಎಲ್ಲ ಕೊಟ್ಟು ಕಳ್ಸೋಕ್ಕೊಂದು ಲಾಯ್ಕ್ ಆಯ್ತು ಅಂತ ನಾನಲ್ಲೇ ಕಷ್ಟಪಟ್ಟು ಮಾಡಿ ಇಟ್ಟಿದ್ದೆ ಬೇಗರು ಸುರಿಸಿ. ನನ್ನ ಮಕ್ಕಳ ಮರಿಗೆ ಇಲ್ದಿದ್ದಂಗೆ ಮಾಡ್ತಾರೆ. ನೋಡೋಣ, ಮೇಲೆ ದೇವರು ಅಂತ ಒಬ್ಬ ಅದನ್ನು ಹಿಂಗೆ ದುರ್ಬುದ್ಧಿ ಮಾಡಿದಕ್ಕೆ ಈಗ ಹಂಗಿದ್ದು ಹುಡುಗಿ ತರೋದು. ಹೇಳ್ತಿದ್ರು ನಿನ್ನಪ್ಪ, ಹುಡುಗಿ ತಲೆನೇ ಸಮ ಇಲ್ಲಂತೆ. ಹಾಗಾಗಿ ಆ ಸಾವುಕಾರ ಮನೇಲಿ ಇವ್ರಿಗೆ ಕೊಡ್ತಾ ಇದ್ದಾರೆ, ಇಲ್ದಿದ್ರೆ ಇವ್ರಿಗೆ ಕೊಡೋಕ್ಕೆ ಕೂರ್ಲ. ಈಗ ಈ ಥರ ನನಗೇನು ಉರ್ಸೇರೋ ಅದೆಲ್ಲದೂ ಕಾರ್ಬೇಕು ಅವರಿಗೆ. ಅಮ್ಮ, ನೀನು ಈ ಥರ ಮಾತಾಡೋದು ಮಾತ್ರ ತುಂಬ ತಪ್ಪಾತದ ನೋಡು. ನನಗೆ ಸಾಧಾರಣ ಬುದ್ಧಿ ಬಂದ ಮೇಲೆ ನಂಗೆ ಗೊತ್ತಿದ್ದಂಗೆ ನಮ್ಮ ಅತ್ತೆ ಬಂದು ಯಾವತ್ತೂ ಒಂದು ವಾರ ಇದ್ದಿದ್ದು ನಂಗೆ ನೆನಪಿಲ್ಲಮ್ಮ. ಎಲ್ಲ ಮಾಲಯಕ್ಕೆ ಒಂದೊಂದು ಸತಿ ಬಂದರೆ ಹಗಲತ್ತು ಮಾಲಯ ಮಾಡಿದ್ರೆ ಅವತ್ತೂ ಉಳಿಯಲ್ಲ, ಹೋಗ್ತಾರೆ. ಈ ರಾತ್ರಿ ಮಾಲಯ ಮಾಡಿದ್ರೆ ಎಲ್ಲರೂ ಒಂದು ರಾತ್ರಿ ಉಳಿತಾರೆ. ಮದುವೆ ಮನೆಗೆ ಕರಿಯಕ್ಕೆ ಬಂದರು ಉಳಿದಿದ್ರೇನು? ಅದು ಬಿಟ್ಟರೆ ನಾನು ಉಳಿದಿದ್ದು ನೋಡಲ, ನೀನು ಅವ್ರಿಗೆ ಏನು ಕೊಟ್ಟಿದ್ದು ನೋಡಲ, ಅವ್ರು ತೊಗೊಂಡು ಹೋಗಿದ್ದು ನೋಡಲ. ನೋಡಿದ್ರೆ ನಮ್ಮ ಮನೆಯಿಂದ ತೊಗೊಂಡು ಹೋಗ್ತಾರೆ ಅಂತೀಯ. ಬೇಡಮ್ಮ, ನಮಗೆ ಬೇರೆಯವ್ರಿಗೆ ಒಳ್ಳೇದು ಮಾಡೋಕ್ಕಾಗ್ತದೋ ಆಗಲ್ಲ, ಒಳ್ಳೆ ಮಾತಾಡೋಕ್ಕಾಗ್ತದೋ ಆಗಲ್ಲ. ನಮ್ಮ ಪಾಡಿಗೆ ನಾವು ಸುಮ್ಮನೆನಾರು ಇದ್ದು ಬಿಡೋಣ. ಇಲ್ದಿದ್ದ ಅಪವಾದ ಅವ್ರ ಮೇಲೆ ಹೊರ್ಸೋದು ಬೇಡ. ಸುಮ್ಮನೆ ಇರೋ ಮಗನೇ ನೀನು, ನಿಂಗೆ ಗೊತ್ತಾಗಲ್ಲ. ಅದೇ ಹೇಳಿದ್ನಲ್ಲ, ಭಗವಂತ ಅಂತ ಒಬ್ಬ ಮೇಲೆ ಅದಾನೆ, ಅದನ್ನೇ ಅನುಭವಿಸೋದು ಈಗ. ಎಂತ ಅಮ್ಮ,
ಅವರ ಮಗಗೆ ಒಳ್ಳೆ ಹುಡುಗಿ ಸೆಟ್ಲ್ಮೆಂಟ್ ಆಗಲ್ಲ, ಅದಕ್ಕೆ ಅವರು ಅನುಭವಿಸ್ತಾರೆ, ಅವ್ರು ಮಾಡಿದ ಕರ್ಮ. ಹಂಗಾರೆ ನಾನು ನೀನು ಏನು ಕರ್ಮ ಮಾಡೀವಿ? ನಾನು ಇಂಥ ಮನೆಗೆ ಬಂದಿನಲ್ಲ, ಏನು ಕರ್ಮ ಮಾಡೀವಿ ನಾವು? ಈ ಥರದ ಮಾತೆಲ್ಲ ಯಾವತ್ತೂ ಆಡೋಕ್ಕೆ ಹೋಗ್ಬೇಡಮ್ಮ. ಅವ್ರವ್ರ ಹಣೆಯಲ್ಲಿ ಏನು ಬರ್ದದೋ ಅದು ಆತದೆ. ಸುಮ್ಮನೆ ನಮ್ಮದನ್ನು ನಾವು ನೋಡ್ಕೋಬೇಕಲ್ಲ. ನೀನು ತಿಳ್ಕೊಂಡಿದ್ದು ಈಗ ನಮ್ಮ ಮನೇಲಿ ಗಂಡು ಮಕ್ಕಳೆಲ್ಲ ಹಾಗಾಗಿ ತವ್ರ ಮನೇನೂ ಒಂದೇ ಗಂಡನ ಮನೇನೂ ಒಂದೇ ಅನ್ನಂಗಾಗಿದೆ. ಆದರೂ ನಾವು ಇಷ್ಟು ಸರಿ ಯೋಚನೆ ಮಾಡ್ತೀನಲ್ಲ, ಯಾವ ಹೆಣ್ಮಕ್ಳಿಗಾರು ತವ್ರ ಮನೆ ಅಂದ್ರೇ ಜಾಸ್ತಿ ಇದಿರ್ತದಮ್ಮ. ಅಲ್ಲಿಂದ ತೊಗೊಂಡು ಹೋಗೋಕೆ ನೋಡಲ್ಲ ಅವ್ರು. ಎಲ್ಲೋ ಒಂದಿಬ್ಬರು ಯಾರು ಮಾಡ್ಬೋದೇನ, ಎಲ್ಲರೂ ಹಂಗೆ ಮಾಡಲ್ಲ. ಈಗ ನಂಗಾರು ನಿಮ್ಮ ಮನೆಯಿಂದ ತರಬೇಕು ಅಂತ ಅನ್ನಿಸ್ತದ? ಹಾಗೆ ಅತ್ತೇನುವ ಮಗನ ಮದುವೆ ಕರೆಯೋಕ್ಕೆ ಬಂದರೆ ಕರೆದು ಹೋಗ್ತಾರೆ. ಈ ಮಾತು ಇಲ್ಲಿಗೆ ಬಿಟ್ಬಿಡ್ಬೇಕು. ನೀ ಅಪ್ಪಾಜಿಗೂ ಏನು ಹೇಳಂಗಿಲ್ಲ, ಅತ್ತೆಗೂ ಏನು ಹೇಳಂಗಿಲ್ಲ. ಈಗಲೇ ಹೇಳೀನಿ ನೋಡು. ಇಲ್ಲ ಪುಣಾತ್ಕಿತೆ, ನಾನು ಯಾರಿಗೆ ಅಂತ ಹೇಳ್ತಾ ಕೂತ್ಕೊಳಲ್ಲ. ಮನಸ್ಸಲ್ಲೇ ಒಂಥರ ಬೇಜಾರಾದಂಗೆ ಆತಲ್ಲ, ಅದಕ್ಕೆ ಹೇಳಿದೆ. ನೀವು ಮಕ್ಳ ಹತ್ರ ಹೇಳ್ಕೊಂಡೆ, ಇನ್ನು ಯಾರ ಹತ್ರ ಹೇಳ್ಕೊಂಡ್ಲಿ ನೋಡೋಣ, ಹೇಳ. ಮಾಡಿದ ಕರ್ಮ ಏನು. ಈಗ ಸ್ವಲ್ಪ ಹಿಂಗೆ ಕಷ್ಟ ಸುಖ ಮನುಷ್ಯ ಆದಮೇಲೆ ಬಂದೇ ಬರ್ತವೆ. ಸಾಕು ನೀನು ಒಳ್ಳೆ ಮನೆಗೆ ಬಂದೀಯ. ಇಂಥ ಮಂತನಸ್ತ್ರ ಮನೆಗೆ, ಇಂಥ ದೊಡ್ಡ ಸಾವುಕಾರ ಮನೆಗೆ ಬರ್ತೀಯ ಅಂತ ನಾನೇನು ಕಂಡಿರಲ್ಲ. ನನ್ನ ಮಗಳು ಪೂರ್ವಿಕ್ನು ಒಳ್ಳೆ ಮನೆಗೆ ಹೋಗಿದೆ. ಯಾವುದಕ್ಕೆ ಏನು ಬರ್ತಿಲ್ಲ. ನಿಂಗೊಂದು ವರ್ಷ 2 ವರ್ಷ ಕಷ್ಟ ಆಗ್ಬೋದೇನೋ, ಆಮೇಲೆ ಸರಿ ಆಗ್ತದೆ. ಇದ್ದಿದ್ದನ್ನೇ ಮಾಡ್ಕೊಂಡ್ರು ಬೇಕಂಬಷ್ಟು ಆಗ್ತದೆ. ಈಗ ನೋಡು, ನನಗೆ ನೀನೊಂದು ಏನೋ ಹಿಂಗಿದೊಂದು ಇದನ್ನು ಸುದ್ದಿ ಕೊಡದೆ ಎಂತ ಆತದೇನೋ ಎಲ್ಲಾದರೂ ಮಗಳೇ ಫಸ್ಟ್ ಇದಾಗ್ಬಿಡ್ತದನೋ ಅಂತ ಭಾಳ ಮನ್ಸಲ್ಲಿ ಕೊರಗಿತ್ತು. ನಾ ಬಾಯಿ ಬಿಟ್ಟು ಹೇಳಿರಲ್ಲ. ದೇವ್ರು ಕಂಡುಬಿಟ್ನಲ್ಲ ನಿಂಗೆ ಫಸ್ಟ್ ಇದಾಗ್ತ, ಹೌದಾನ? ಮದುವೆ ಆಗಿದ್ದಾದ ಫಸ್ಟ್ ಆದ್ರೇನ, ಮಕ್ಕಳಾಗದು ನಿಂಗೆ ಫಸ್ಟ್ ಅಲ್ಲ. ಅಯ್ಯೋ ಅಮ್ಮ, ಯಾವುದಕ್ಕೆ ಲಿಂಕ್ ಮಾಡ್ತೀಯ ನೀನು? ಅಲ್ಲ, ಮಕ್ಕಳಾಗ್ಲ ಅಂದ್ರೆ ಅವರು ಹುಡುಗರು ಕಣೆ, ಇನ್ನೂ ವಯಸ್ಸದೆ. ಅದಕ್ಕೆ ಪ್ಲ್ಯಾನಿಂಗ್ ಏನಿಂಗ್ ಅಂತ ಮಾಡ್ಕೊಂಡಿರ್ತಾರೆ, ಚಿಕ್ಕ ವಯಸ್ಸಲ್ಲ ಅಂತ. ಅದಕ್ಕೆ ಮಕ್ಕಳಾಗಿರಲ್ಲ. ನನಗೆ ಕಾಯಷ್ಟು ವಯಸ್ಸಿಲ್ಲ, ವಯಸ್ಸು ಆಗಿದೆ ನನಗೆ. ಆದರೂ ಮಕ್ಕಳು ಈಗಲೇ ಆಗಬೇಕು. ಅದಕ್ಕೆ ನಾನು ಆ ಥರ ಪ್ಲ್ಯಾನಿಂಗ್ ಏನು ಮಾಡೋಕ್ಕೋಗಲ್ಲ. ನೀ ಎಂಥ ಯೋಚನೆ ಮಾಡ್ತಿದ್ದೀಯ ನೀನು? ನನ್ನ ಹತ್ರ ಹೇಳಿದ್ದೆ ಮಾರತಿ. ನೀ ಬೇರೆ ಯಾರ ಹತ್ರನೂ ಈ ಥರ ಮಾತಾಡೋಕ್ಕೆ ಹೋಗಬೇಡ. ಒಳ್ಳೇದು ಯಾವುದಾದ್ರೂ ಅದು ಪೂರ್ತಿ ನಾನು ಮಾಡಿದ ಪುಣ್ಯ, ನನ್ನ ಅದೃಷ್ಟ ಅಂತೀಯ. ಕೆಟ್ಟದ್ದಾಗಿದ್ದಂದ್ರೆ ಅದನ್ನು ಒಪ್ಕೋಬೇಕು. ಅವಾಗ ನಾ ಏನೋ ಕೆಟ್ಟ ಕೆಲಸ ಮಾಡೀನಿ, ಅದಕ್ಕೆ ಹಂಗಾಗಿದೆ ಅಂತ. ಅಯ್ಯೋ ಮಾರತಿ, ಹೋಗಿ ನಿನ್ನ ಹತ್ರ ಹೇಳ್ತೀನಲ್ಲ, ಹೇಳು. ಎಲ್ಲ ಒಂದೇ ಥರ ಅಂದ್ರೆ ಹಂಗಲ್ಲ ಅಮ್ಮ. ನಾನು ಏನು ಯೋಚನೆ ಮಾಡ್ತೀನೋ, ನನ್ನ ಹೊಟ್ಟೆಲಿರೋ ಮಗುನೂ ಅದೇ ಬುದ್ಧಿ ಕಲಿತದೆ ತಾನೇ. ನಾನೀಗ ಈ ಥರ ಒಳ್ಳೆತನದಲ್ಲೇ ಯೋಚನೆ ಮಾಡಬೇಕು. ನೀನಾರು ನಂಗೆ ಅದನ್ನೇ ಹೇಳ್ಕೊಡ್ಬೇಕಮ್ಮ. ಈ ಟೈಮಲ್ಲಿ ಯಾವ ಕೆಟ್ಟ ಆಲೋಚನೆ ಮಾಡಬೇಡ, ದ್ವೇಷ ಸಾಧಿಸ್ಬೇಡ, ಇದನ್ನೆಲ್ಲ ಹೇಳ್ಕೊಡ್ಬೇಕು. ನೀನು ನೋಡಿದ್ರೆ ಹಿಂಗೆ ಮಾಡ್ತಿದ್ದೀಯಲ್ಲ, ಸ್ವಂತದವ್ರ ಮೇಲೆ ದ್ವೇಷ ಸಾಧಿಸೋಕ್ಕೆ ಹೇಳ್ತಿದ್ದೀಯ ನೀನು. ನಾನು ಎಲ್ಲಿ ಹೇಳಿದೆ ಮಾರತಿ? ದ್ವೇಷ ಸಾಧಿಸಿ ಏನ ಅದ್ರ ಕೊಡಿ ಹೋಗಿ ಅಂತ ಹೇಳದ್ನಾ? ಇದ್ದಿದ್ದು ಹೇಳಿದ್ದಷ್ಟೇ. ಹಿಂಗೆ ನಾವು ಬಂದು ಇಲ್ಲಿ ಯಾವುದೊಂದು ಇದ್ರ ಮಾಡ್ತೀವಲ್ಲ, ಹಂಗಾಗಿ ಒಂಥರ ಸಸಾರ. ತಾಯಿ ಬೆಲೆ ಅಂದರೆ ಏನಂತಲೇ ಗೊತ್ತಿಲ್ಲ. ತಾಯಿ ಇಲ್ಲ ಆಗಲಿ, ಅವಾಗ ಗೊತ್ತಾಗ್ತದೆ ಯಾರದಾರೆ ಯಾರಿಲ್ಲ ಅಂತ. ಅಯ್ಯೋ ಅಮ್ಮ, ಒಳ್ತು ಅಣ್ಣ, ಅದು ಎಂಥ ಮಾತಂತ ಆಡ್ತಿದ್ದೀಯ? ಸುಮ್ಮನೆ ಇಲ್ದಿದ್ದೆಲ್ಲ ಯೋಚನೆ ಮಾಡಿ ನಿನ್ನ ಮನಸ್ಸು ಹಾಳು ಮಾಡ್ಕಿಬೇಡ. ಸ್ವಲ್ಪ ಶಾಂತ ರೀತಿಯಲ್ಲಿ ಇರೋಣ ಅಂತ ಹಂಗೆ ಹೇಳಿದ್ದು ಕಣೆ ನಾನು. ಮತ್ತು ನಿನ್ನ ದೂರಿದ್ದೇನಲ್ಲ. ನಂಗೆ ಗೊತ್ತಿಲ್ಲ ನೀನೆಷ್ಟು ಕಷ್ಟಪಟ್ಟಿಯ ಪಡ್ಲ ಅಂಥೇಳಿ. ನಾನು ನೋಡ್ಲಾ? ನಾ ಇಲ್ದಿದ್ದಾಗ ಗೊತ್ತಾಗ್ತದೆ ಅಂತೀಯಲ್ಲ ಅಮ್ಮ. ಎಷ್ಟು ಮನಸ್ಸಿಗೆ ಬೇಜಾರಾಗ್ತದೆ ಗೊತ್ತಾ ಹಿಂಗಿದ್ದು ಮಾತಾಡಿದ್ರೆ. ಹೋಗಲಿ ಮಾರತ್ತೆ, ನೀ ಬೇಜಾರು ಮಾಡ್ಕಿಬೇಡ. ಎಂತಾರು ಮಾಡ್ಕೊಂಡ್ಲೆ, ನಾನು ತಲೆ ಕೆಡ್ಸ್ಕೊಳಕ್ಕೂ ಹೋಗಲ್ಲ. ನಿಂಗೀಗೆ ಅಂತ ಒಂದೊಡ್ಡ ಕುಡಿಯೋಕ್ಕೆ ಅಂತ ತಂದು ಕೊಡ್ಲಾ? ಕುಡಿಯೋದಾದರೆ ಇಲ್ಲಿ ಬೇಡ, ನಾನು ಅಲ್ಲಿಗೆ ಬರ್ತೀನಿ ನಡಿ. ನೀ ಇಲ್ಲಿಗೆ ತರೋದೇನು ಬೇಡ. ನೀ ಬರೀ ನಂಗೆ ಕೊಡ್ತಿರೋದೇ ಸಹ್ಯ, ಅಥವಾ ನೀನೇನಾರು ಒಂಚೂರಾರು ಕುಡಿಯೋದು ತಿನ್ನೋದು ಮಾಡ್ತಿದ್ದೀಯಾ? ನಾನು ಸಾಕೋದ್ರ ಜೊತೆಗೆ ಮನೇಲಿ ಇದ್ದರನ್ನೆಲ್ಲ ಸಾಕ್ತಿದ್ದೀಯಾ? ಹೋಗಲಿ ಬಿಡು, ನಡಿ ಹೋಗೋಣ, ಇಬ್ಬರು ಹೋಗೋಣ, ಅಡುಗೆ ಮನೆಗೆ ಹೋಗೋಣ ನಡಿ.